ನಮ್ಮ ಆಶ್ರಮಕ್ಕೆ ಇರ್ತವನ ಸ್ವಾಮಿ ನಮ್ಮಪ್ಪ ನಾಗಪ್ಪ ನನ್ನ ಗಂಡಂಗೆ ಏನೋ ಆಗಿದ್ದಂಗೆ ಕಾಪಾಡಪ್ಪ. ಆಶಂಕ್ರ ಆಶಂಕ್ರ ಓ ಸರೋಜಮ್ಮ ಲೇ ಬಾರ ಇಲ್ಲಿ. ಏನು ಸರೋಜಮ್ಮ ಸಮಾಚಾರ? ಹಾಂ ಇದ್ಯಾಕಮ್ಮ ಹಿಂಗಳ್ತಾ ಇದೆಯಾ? ಯಾಕೆ ಏನಾಯ್ತು? ಲೇ ಶಂಕರ ನಿಮ್ಮ ದೊಡ್ಡಪ್ಪನೇ ಮಧ್ಯಾಹ್ನ ಹೋಗಿರೋನು, ಇವಾಗೂ ಪತ್ತನೇ ಇಲ್ಲ. ಯಾಳ್ಬೇಡ ಸುಮ್ಮನೆ ಅಯ್ಯಪ್ಪಂದೇನು ಹೊಸ್ತಾ ಇದ್ವಾ? ಹಾಂ ಹೊಸ್ತಾ ಅಂತಂದ್ರೆ ಎಲ್ಲೂ ಓದಾಡಿಲ್ಲ ಶಂಕರ. ಏನೇ ತಪ್ಪು ಮಾಡಿದ್ರು ಓದ್ ಮುಗಿದ ತಕ್ಷಣ ಮನೆಗೆ ಬಂದ್ಬಿಟ್ಟಿರೋನು. ನಂಗೆ ಯಾಕೋ ತಿಗ್ಲಾತೈತಾ? ಫೋನ್ ಮಾಡು, ಇಲ್ಲ ನಾನೇ ಫೋನ್ ಮಾಡ್ಲಾ? ಫೋನ್ ಮನೆಗೆ ಬಿಟ್ಬಿಟ್ಟು ಹೋಗೋಣ. ಹೌದಾ? ಎಲ್ಲಿ ಹೋಗಿರ್ಬೋದು? ಅಲ್ಲಿಗೂ ರಾತ್ರಿ ಹೋಗಿ ದೇವನ ಹತ್ರ ಫೋನ್ ಬರೆಸ್ಕೊಂಬಂದ ಸುನಂದಿ ಅವ್ರಿಗೆ ಅವ್ರ ಮನೆಗೆ ಹೋಗೋಣೇನು ಅಂತ ಅಂದ್ಬಿಟ್ಟು ಅಲ್ಲಿಗೂ ಫೋನ್ ಮಾಡಿದ್ನು ನಿಮ್ಮ ಅಪ್ಪನು. ಇಲ್ಲ ಬಂದಿಲ್ಲ ಅಯ್ಯಪ್ಪನ ಮಕ್ಕ ನೋಡಿ 2-3 ವರ್ಷ ಆಯ್ತು ಅಂತಂದ್ರು. ದಿಗ್ಲಾತೈತೆ ಶಂಕರ ನಂಗೆ ನೋಡ ಶಂಕರ. ನಿಮ್ಮ ತಾತನ ಕೇಳಿದ್ರೆ ಅವ್ನು ಯಾವಾಗಲೂ ಇತ್ತಿತ್ತೆ ಅಂತಾನೆ. ಒಳ್ಳೆ ಕಥೆ ಐತೆ. ಎಲ್ಲ ಹೋದ್ನು? ಹಾಂ ನಡುವೆ ಏನೋ ಜಗಳಗಳು ಏನಾದರೂ ನಡೆದಿತ್ತಾ? ಏನೋ ಯಾರ ಮೇಲೆ ಅನುಮಾನನ ದಾನಿಗ? ಜಗಳ ಅಂತಂದರೆ ಮೊನ್ನೆ ಶಿವಿಂಗ್ ಕರ್ಕೊಂಬಂದಾಗ ನಿಮ್ಮ ಮಾವನು ನಿಮ್ಮ ದೊಡ್ಡಪ್ಪನಿಬ್ರು ಜಗಳ ಮಾಡ್ಕೊಂಡಪ್ಪ, ಒಬ್ರನ್ನೊಬ್ರು ಒದ್ಲಾಡ್ಕೊಂಡು. ಯಾಕಂತಂದರೆ ನಿಮ್ಮ ಮಾವನೇನೋ ಇವಾಗ ಸುನಂದಿ ಸಹವಾಸ ಮಾಡ್ಕೊಂಬಿಟ್ಟವನಂತೆ. ಹೆಂಗೋ ನಿಮ್ಮ ದೊಡ್ಡಪ್ಪನ ತಿಳ್ದದ ಏನೋ, ಅದಕ್ಕೆ ಇಬ್ಬರು ಜಗಳ ಮಾಡ್ಕೊಂಡ್ರು. ಅದಕ್ಕೆ ನಿಮ್ಮ ಮಾವನ ನಿನ್ನ ಒಂದು ಕೈ ನೋಡ್ಕೊಂತೀನಿ ಅಂತ ನಿಮ್ಮ ದೊಡ್ಡಪ್ಪನೂ ಮಾತಾಡಿದ್ನು ಬಿಡು. ಇಬ್ಬರು ಕಿತ್ಲಾಡ್ಕೊಂಡ್ರು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ತಿಗ್ಲಾತದ ಶಂಕರ. ಆಯಪ್ಪನು ಓದ್ನು, ಆಯಪ್ಪನಿಂದ ಈ ಅಪ್ಪನು ಓದ್ನು. ಓದನ್ ತಿರ್ಗಿ ಬಂದೇ ಇಲ್ಲ ನೋಡ ಶಂಕರ. ಅಯ್ಯಪ್ಪನ ಓದ್ತಾನೆ, ಅಯ್ಯಪ್ಪನಿಂದ ಓದ್ನಾ? ನಿಮ್ಮ ಮಾವನ ಓದ್ತಾನೆ, ನಿಮ್ಮ ಮಾವನಿಂದ ಹೊರಟ್ಬಿಟ್ನು. ಏನ ಶಂಕರ ಬೆಳಗ್ಗೆ ಬೆಳಗ್ಗೆ ಸರೋಜಮ್ಮ ನಡೆಸ್ತಾ ಇದೆಯಾ? ರಾಮಣ್ಣ ಬಾಣ. ದೊಡ್ಡಪ್ಪನು ನನ್ನ ಮಧ್ಯಾಹ್ನ ಹೋಗಿದ್ದಂತೆ, ಇನ್ನ ಮನೆಗೆ ಬಂದಿಲ್ಲ ಅಂತ. ಅದಕ್ಕೆ ಹೇಳ್ತಾವಳೆ ಸರೋಜಮ್ಮ. ಬಿಡು, ಎಲ್ಲ ಬೇಟೆಗೆ ಹೋಗಿದ್ದಾನೆ. ನಾವು ಬೇಟೆಗೂ ಇಲ್ಲಲೇ. ನಂಗೆ ಯಾಕೋ ದಿಗ್ಲಾತದ. ಈ ಫೋನ್ಗಳಾಗ ಟಿವಿಗಳಾಗ ಎಲ್ಲ ನೋಡ್ತಾ ಇದ್ರೆ ನಂಗೆ ದಿಗ್ಲಾತದ. ರಾಮು ಎಲ್ಲವೂ ನಂಗೆ ನೋಡ್ರು. ಏನು ಚಿಂತೆ ಮಾಡಬೇಡ, ಬರ್ತಾನೆ ಆಯ್ತಾ? ಆರಾಮಾಗಿ ತಿನ್ಕೊಂಡು ಇರು ನೀನು. ಎಲ್ಲೂ ಹೋಗಿರಲ್ಲ, ಬರ್ತಾನೆ. ಎಲ್ಲ ಹೋಗಲ್ಲ, ಸುಮ್ಮನೆ ಇರಮ್ಮ. ಯಾವ್ದು ಜಿಂಕೆನೋ ಮೊಲನೋ ಬೇಟಾಡಕ್ಕೆ ಹೋಗಿತ್ತಾನೆ ನಿಮ್ಮ ಯಜಮಾನು? ಇಲ್ಲಲೇ ರಾಮು, ಈ ನಡುವೆ ಅಂಥದ್ದು ಏನಿಲ್ಲಲೇ. ನೋಡ್ರು ಯಾಕ್ರು ಹಿಂಗೆ ಮಾತಾಡ್ತೀರಾ? ನಂಗೆ ದಿಗ್ಲಾತದಲ್ಲೇ. ಯಾಕೋ ರಾತ್ರಿಯಿಂದ ಮುಂಚೆಲ್ಲ ಒಂಥರ ಕಸಿ ಏನೋ ದಿಗ್ಲು ರಾಮು. ಯಾರು ಇಟ್ಟಿದ್ರೆ ಏನೋ ಕಟ್ಕೊಂಡಿರೋ ಗಂಡ ಜೊತೆಗಿರ್ಬೇಕು ರಾಮು. ಏನು ಮಾಡ್ಬೇಕಂತೀಯಮ್ಮ? ಹೇಳು, ಏನು ಮಾಡೋಣ? ನೀನೇ ಹೇಳು ಹೋಗ್ಲಿ, ನಮ್ಗೇನಂತ ಐಡಿಯಾ ಬರ್ತಾ ಇಲ್ಲ. ಓಹೋ, ಏನಪ್ಪ ಇದು? ಯಾಕಮ್ಮ ಬೆಳಗ್ಗೆನೆ ಹೇಳ್ತಾ ಇದೀಯಾ? ಅದೇ ಮಾವ, ನಮ್ಮ ಯಜಮಾನ್ ಮಾವ ಇನ್ನ ಬಂದೇ ಇಲ್ಲ. ಬಂದಿಲ್ಲ ಅವನು? ಇಲ್ಲ ಮಾವ, ಬಂದಿಲ್ಲ. ಎಲ್ಲಿ ಹೋಗಿರ್ತಾನೆ? ಆ ಯಾಳಾದ ಫೋನು ಮನೆಗೆ ಬಿಟ್ಬಿಟ್ಟು ಹೋಗೋಣ. ಫೋನನ್ನ ಎತ್ಕೊಂಡು ಹೋಗಿದ್ರೆ ಎಲ್ಲವನಿಗೆ ಏನು ಅನ್ನೋದು ತಿಳಿಯೋದು. ನೋಡೋಣಮ್ಮ, ಇವತ್ತು ಸಾಯಂಕಾಲವರೆಗೂ ನೋಡೋಣ ಆಯಿತಾ? ಇವತ್ತು ಸಾಯಂಕಾಲವರೆಗೂ ನೋಡ್ಬಿಟ್ಟು ಆಮೇಲೆ ಮುಂದಿನ ಆಲೋಚನೆ ಮಾಡೋಣ. ಇವಾಗ ನಾವು ಹೋಗಿ ಕಂಪ್ಲೇಂಟು ಕೊಡೋಕ್ಕಾಗಲ್ಲ. ಹೋಗಿ ಕಾಯಬೇಕು, ಇನ್ನು ನೀವು 24 ಗಂಟೆ ಹಂಗೆ ಹಿಂಗೆ ಅಂತಾರೆ. ಸಾಯಂಕಾಲವರೆಗೂ ನೋಡೋಣ ಆಯಿತಾ? ಬರಿಲ್ಲ ಅಂತಂದರೆ ಆಮೇಲೆ ಏನೋ ಒಂದು ವ್ಯವಸ್ಥೆ ಮಾಡೋಣ. ಅಳಬೇಡ, ಸುಮ್ಮನೆ ಇರು ನೀನು. ಸರಿ ಮಾವ, ಆಯ್ತು. ಏನರಪ್ಪ ಸಮಾಚಾರಗಳು? ಏನದಣ್ಣ ಹೇಳ್ಬೇಕು? ಅಲ್ಲ, ಇವನು ಎತ್ತು ಹೋಗೋನೇ ಅಲ್ಲ, ಎಲ್ಲೋದ್ನ ಇವನು? ಶಂಕರ, ಯಾಕೆ ಇವ್ನು ಹಿಂಗೆ ಮಾಡ್ಬಿಟ್ನೋ? ಎಲ್ಲೋದ್ರೂ ರಾತ್ರಿಗೆಲ್ಲ ಬಂದ್ಬಿಟ್ಟಿರೋನೋ? ಅಣ್ಣ ಸಾಯಂಕಾಲವರೆಗೂ ನೋಡೋಣ, ಎಲ್ಲನ ಹೋಗೋಣ. ಯಾಕಂದರೆ ಅಪ್ಪನ ಬುದ್ಧಿ ಚೆನ್ನಾಗಿಲ್ಲ. ಸಾಯಂಕಾಲ ಆಮೇಲೆ ನೋಡೋಣ. ಸರಿನಪ್ಪ. ಶಂಕರ, ಇವತ್ತು ಹೊರ್ತೀಯನಪ್ಪ? ಇಲ್ಲ, ಇವಾಗ ಇದು ನೋಡಿದ್ರೆ ಹಿಂಗಾಗದೆ. ಇನ್ನು ತಿರ್ಗಾ ಹೋದ್ರೆ ಬರ್ಬೇಕಾಗ್ತದೆ. ನಾನು ಇಲ್ಲ ಹೋಗಿಲ್ಲ. ರಾಮು, ನಿನ್ನ ಡ್ಯೂಟಿಗೆ ಹೊರಡ್ಬೇಕೇನಾ? ಅಣ್ಣ ಹೊರ್ತೀನಿ ನಾನು. ಏನೋ ಶಿವಮ್ಮನವ್ರ ಅಪ್ಪನು ದೊಡ್ಡಪ್ಪನು ಏನೋ ಜಗಳ ಮಾಡ್ಕೊಂಡ್ರಂತೆ. ಏನೋ ಸಣ್ಣ ಪುಟ್ಟ ಜಗಳ ಬಿಡಪ್ಪ. ಅವ್ರಿಗೆ ಏನೋ ಆಯಪ್ಪನು ಸರಿಯಾಗವನೆ, ನಿಮ್ಮ ಅವನು ಅದೇನೋ ಬುದ್ಧಿಗಳು ಕಲ್ತವ್ರಪ್ಪ. ನನಗೆ ಬೆಲೆ ಬೇಜಾರಪ್ಪ. ಆವತ್ತಿಂದ ಮುನ್ಸಿಗೆ ಒಂಥರ ಬೇಜಾರ ಶಂಕರ. ನಂಗೆ ಏನು ಚೇಷ್ಟೆಗಳಿವು? ಈ ಅಪ್ಪನೇನೋ ಸುನಂದಮ್ಮನ ಕೂಡ ಮಾತಾಡ್ತಾನಂತೆ. ಆ ಕೋಪಕ್ಕೆ ಇವನು ಜಗಳ ಮಾಡೋಕೆ ಹೋಗೋನೆ. ಯಾಳಪ್ಪನಿಗೆ ಇವೆಲ್ಲ ಯಾಕಪ್ಪ ಬೇಕು? ಆ ಮನೆಗೆ ಮುಚ್ಚಿಟವಾಗಿ ಇಂತೀವಳೆ. ಇವನ್ಗೂ ಎಷ್ಟು ಹೇಳಿದ್ರು ಇವನು ತಿಳ್ಕೊಳಲ್ಲ. ನನಗೆ ಆ ವಿಷಯ ತಿಳಿದ ತಕ್ಷಣ ಶಾಕ್ ಆಗೋಯ್ತು. ಏನಪ್ಪ ಈ ಅಪ್ಪನು ಇಂಥವನೇನಾ ಅಂತ. ಓ, ಇದು ಸುನಂದಮ್ಮನ ವಿಷಯಕ್ಕೆ ಜಗಳ ಆಡಿರೋದಾ? ಸುನಂದಮ್ಮನ ವಿಷಯಕ್ಕೆ ಜಗಳ ಆಡಿದ್ದು ಇಬ್ರು. ಏನ ಶಂಕರ ಸಮಾಚಾರ? ನಂಗೂ ತಿಳಿದ್ರಮ್ಮಣ್ಣ, ಇವಾಗ ಅಣ್ಣ ಹೇಳ್ತಾ ಇರೋದು. ಇರ್ಲಿ, ನೀನು ಇವತ್ತೇನು ಹೋಗಬೇಡ, ನೋಡೋಣ. ನಂಗೊಂಚೂರು ಕೆಲಸ ಐತೆ. ಒಂದು 5-6 ಫೈಲಿಗೆ ಸೈನ್ ಮಾಡಬೇಕು. ಸೈನ್ ಮಾಡಿಬಿಟ್ಟು ನಾನು ಮಧ್ಯಾಹ್ನಕ್ಕೆ ಬಂದ್ಬಿಡ್ತೀನಿ. ಎಲ್ಲೋಗೋನು ನೋಡೋಣ. ಸರಿ ರಾಮಣ್ಣ, ಆಯಿತು. ಅಷ್ಟು ಹೋಗಿ ಆ ಅಪ್ಪನೇ ನಿಮ್ಮ ಮಾವನ್ನೇ ವಿಚಾರಿಸೋಣ. ಎಲ್ಲಪ್ಪ ಏನು ತಿರುಗೇನ ಗಲಾಟೆಗೆ ಮಾಡ್ಕೊಂಡ್ರೆ ಏನು ಎತ್ತ ಅಂತ. ಅಪ್ಪನ ವಿಚಾರಿಸೋಣ, ಏನು ಹೇಳ್ತಾನೋ ನೋಡೋಣ. ಎಲ್ಲೂ ಹೋಗಿರಲ್ಲ ಬಿಡ್ರಪ್ಪ, ಬರ್ತಾನೆ. ಎಲ್ಲೂ ಹೋಗಿರಲ್ಲ, ಮಧ್ಯಾಹ್ನ ಅಷ್ಟಲ್ಲಿ ಬರ್ತಾನೆ ಬಿಡು. ಸುಮ್ಮನೆ ಹೇಳ್ತಾವಳಣ್ಣ, ಅದಕ್ಕೆ ಬೇಜಾರು. ಅಲ್ದಿರಿರ್ತಾಳೇನಪ್ಪ ಕಟ್ಕೊಂಡಿರೋ ಗಣ್ಣು. ಇವಾಗಿನ ಕಾಲದಾಗ ಮಕ್ಕಳು ಮರಿ ಯಾರೂ ಆಗಲ್ಲಪ್ಪ. ಹೆಂಡ್ತಿ ಗಂಡ ಆಸರೆ, ಗಂಡನಿಗೆ ಹೆಂಡ್ತಿ ಆಸರೆ. ನಾಳೆ ಹೇಳ್ತಾಳೆ, ಎಷ್ಟೇ ತಪ್ಪು ಮಾಡಿದ್ರು
ಗಂಡನೇ ತಾನೇ? ಸರಿ ಅಣ್ಣ, ಮಧ್ಯಾಹ್ನವರೆಗೂ ನೋಡೋಣ, ಸಾಯಂಕಾಲವರೆಗೂ ಬೇಡ. ಬರಿಲ್ಲ ಅಂದರೆ ಏನೋ ಒಂದು ಮಾಡೋಣ. ಸರಿಯಪ್ಪ. ಸಂಜೆ ಅವರೆಲ್ಲ ಹೊರಟ್ರು? ಅವರಾ? ಅದೇ ಅವರು ಅಯ್ಯಪ್ಪನ್ನ ನೋಡ್ಕೊಂಬರಕ್ಕ, ಪದ್ಮಮ್ಮನವ್ರ ಯಜಮಾನ್ನ ಇವಾಗ ಪರಪ್ಪನಗ್ರ ಹಾಕವ್ರಂತಲ್ಲ, ಅಲ್ಲಿಗೆ ಹೋಗೋರೆ ನೋಡ್ಕೊಂಬರಕ್ಕ. 5 ವರ್ಷ ಏನೋ ಸಜಾ ಅಂತ ತಿಳಿತು. ಸರಿ, ಹೋಗಿ ಬರಲಿ. ಸರಿನಾ, ಆಯ್ತು. ಅಶಂಕ್ರ ಸರಿನಾ? ಸರಿ ರಾಮಣ್ಣ, ನೀನು ಹೋಗ್ಬಿಟ್ಟು ಹೋಗೋ. ಆಯ್ತಣ್ಣ, ಆಟ ಕಡೆ ಹೋಗಿ ಬರೋಣ ಅಂತಪ್ಪ. ನಡಿ, ನಾನು ಬರ್ತೀನಿ, ನಂಗೂ ಬೇಜಾರು. ಬಾ. ಆಶಂಕ್ರ, ಏನು ಚೈತನ್ಯಕ್ಕ, ಚೌಟ್ರಿ ಎಲ್ಲ ಕಟ್ಬಿಟ್ರೇನು? ಇನ್ನೂ ಇಲ್ಲ, ಅಲ್ಲಿ ಮೇಲೆ ಮನೆ ರೆಡಿ ಮಾಡಿಸ್ಬೇಕು ಅಂತ, ಕಟ್ಟಬೇಕು ಅಂತ 2 ರೂಮ್ ಇತ್ತಲ್ಲ, ಆ ರೂಮ್ ಖಾಲಿ ಮಾಡೋಕ್ಕೆ ಹೇಳಿದ್ರೆ ಅವರು 1 ತಿಂಗಳು ಟೈಮ್ ಕೊಡ್ರಿ ಅಂತ ಹೇಳೋರೆ. ಬ್ಯಾಚುಲರ್ಸ್ ಇರೋದು, ಅದ್ರ ಮೇಲೆ ಮನೆ ಥರ ಕಟ್ಟಬೇಕು ಅಂತ. ರಾಮು ಅಣ್ಣ ಬೇಡ, ಗೆಸ್ಟ್ ರೂಮ್ಗಳ ಥರ ಇರ್ಲಿ ಬಿಡು, ಮದುವೆ ಚೌಟ್ರಿಗೆ ಬಂದವರು ಯಾರಾದರೂ ರೂಮ್ ತಗೊಳಗಿದ್ರೆ ತಗೊಳ್ಳಿ ಅಂತ ಹೇಳ್ತಾವನ್ ರಾಮು ಅಣ್ಣ. ಅದು ಐದು ಜಾಸ್ತಿ ಅಲ್ಲ, ಎಕ್ಕೋದಲ್ಲ ಕಷ್ಟ ಅಲ್ಲ, ಅದಕ್ಕೆ ಲಿಫ್ಟ್ ಹಾಕ್ತೀರಿ ಅಂದರೆ ಅದು ಇವಾಗ ನೀವು ಇದ್ರಲ್ಲ ಹಾಸ್ಪಿಟ್ಲ್ ಇದ್ರಲ್ಲ, ಅದು ಎಲ್ಲನೂ ಫುಲ್ಲು ಹಾಲಾಗುತ್ತೆ. ಅಂದರೆ ರಿಸೆಪ್ಷನ್ನು, ಮುಹೂರ್ತಕ್ಕೆ ಎಲ್ಲನೂ. ಅದ್ರ ಮೇಲ್ಗಡೆ ಅಡುಗೆ ಊಟಗಳು ಎಲ್ಲನೂ. ಅದ್ರ ಮೇಲೆ ಗೆಸ್ಟ್ ರೂಮ್ ಥರ ಮಾಡ್ತೀವಿ, ಒಂದು 4-5 ರೂಮ್ ಆಗ್ತೈತೆ, ಅದು ಮಾಡ್ತೀವಿ. ಹೌದಾ, ಸರಿ ಆಯಿತು. ನಾವೇ ಬಾಡಿಗೆ ಕೊಡ್ತಾ ಇದ್ರಲ್ಲ ಹಾಸ್ಪಿಟ್ಲ್ ನಡೆಸ್ಕೊಂಡು. ಇಲ್ಲ ಬಾಣ ಹೋಗೋಣ. ಏನೋ ಮಾಡ್ಕೊಂತಾರೆ ಬಿಡಮ್ಮ. ಅಲ್ಲ ಶಂಕರ, ನೀನು ಹಿಂಗೆ ಕಿತ್ಕೊಂಡ್ಬಿಟ್ಟು ನಮ್ಮ ಗಂಡ ಹೆಂಡತಿಗೆ ಜಗಳ ತಂದಿಕ್ಬಿಟ್ರಲ್ಲ, ಎಂಥ ಜನಗಳಿರ್ಬೇಕು ನೀವು ಗಂಡ ಹೆಂಡತಿ ಜಗಳ ಮಾಡ್ಕೊಂತ ನಾವೇನು ಹೇಳಿದ್ರಾ? ನಿನಗೆ ದುರಾಂಕಾರ ಜಾಸ್ತಿಯಾಗಿ ಮಾಡ್ಕೊಂಡಿರೋದಕ್ಕೆ ನಮ್ಮನ್ನೇ ಕೋಣೆ ಮಾಡ್ತಾ ಇದೆಯಾ ನೀನು? ನಾವೇನಂದ್ರೆ ಹೇಳಿದ್ರಾ ನೀನು ಜಗಳ ಮಾಡ್ಕೊಂಬ ನಿಮ್ಮ ಯಜಮಾನ ಹತ್ರ ಅಂತ? ನಾವೇನು ಹೇಳಿಲ್ಲಲ್ಲ. ಮತ್ತೇನೋ ಕೊಟ್ರಮ್ಮ, ನಾವು ವಾಪಸ್ ಇಸ್ಕೊಬೇಕು ಅಂತ ಇದಿಲ್ಲ. ನೀನು ಮಾಡಿದ ಕೆಲಸ ಸ್ನೇಹಕ್ಕೆ ಎಷ್ಟೊಂದು ಕಾಟ ಕೊಟ್ಟೆ ನೀನು, ಅದಕ್ಕೆ ನಮಗೂ ಮನ್ಸಿಗೆ ಬೇಜಾರಾಗಿ ಇಸ್ಕೊಂಡಿತ್ತು. ಅಂದಿದ್ರೆ ಅಲ್ಲೇ ಇರ್ತಾಯಿತ್ತು. ಹಂಗಾದ್ರೆ ಕೊಡೋ, ಇವಾಗ ಸ್ನೇಹಕ್ಕೆ 1 ರೂಮ್ ಕೊಡ್ತೀನಿ. ಕನ್ಸ್ಕೊಂಡು ಕೂತ್ಕೊಂಡು ಆಶಂಕ್ರ ಕೊಡು ಅಂತ ಹೇಳ್ತಾ ಇಲ್ಲೇನಾ? ವಾಪಸ್ ಇಸ್ಕೊಂಡಿದ್ದಾಗೈತೆ, ತಿರ್ಗಿ ಕೊಡೋದು ಗಿಡೋದಿಲ್ಲ. ಎಷ್ಟು ದುರಹಂಕಾರ ನೋಡು. ನೀನಾಕಮ್ಮ ಹತ್ಕೊಂಡು ನಿಂತ್ಕೊಂಡಿದ್ಯಾ? ನಿಮ್ಮ ಅಪ್ಪನ ಮಧ್ಯಾಹ್ನ ಓದನ್ಲೇ ಬರೇ ಇಲ್ಲಲೇ. ಎಳೆ ಮಗುವೇನಲ್ಲ ಬಿಡು, ಬರ್ತಾನೆ ಎಲ್ಲೋ ತಾನೆ. ಅಪ್ಪಂದು ಯಾವಾಗಲೂ ಇದ್ದಿದ್ದೆ ಅಲ್ಲ ತಲೆನೋವು. ಅದಷ್ಟು ವಯಸ್ಸಾದ್ರೂ ಅಪ್ಪನ ಬುದ್ಧಿ ಅಪ್ಪನ ಬಿಡಲ್ಲ. ಹಂಗೆಲ್ಲ ಮಾತಾಡ್ಬೇಡಲೇ. ಇನ್ನೇನು ಮಾತಾಡ್ಬೇಕಲ್ಲ? ಅಪ್ಪ ನಾಗಪ್ಪ, ನನ್ನ ಗಂಡ ಎಷ್ಟೇ ತಪ್ಪು ಮಾಡಿದ್ರು ನನ್ನ ಗಂಡ ಅಲ್ಲ. ನನ್ನ ಗಂಡ ಎಲ್ಲಿದ್ರು ಕಾಪಾಡು ತಂದೆ ನೀನು. ಇದೆತ್ತ ಹಿಂಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಬಾಬಾ, ಅಲ್ಲಿಂದ ಇಲ್ಲಿ ತಂದಾಕಿದ್ನಿ, ಇಲ್ಲೇ ಇರ್ತದ ಬಾಬಾ. ಇಲ್ಲ ಹಾಕಿದ್ನಲ್ಲ, ಇಲ್ಲೆಲ್ಲ ಹಾಕಿದ್ಯಾ? ಇಲ್ಲ. ಅಯ್ಯೋ ಬರ್ತೀನಿ ನನ್ನ ಮಗನೇ, ಇಲ್ಲೇ ಹಾಕಿದ್ನಲ್ಲ ರಾತ್ರಿ. ಹೊತ್ತು ಮುಗಿದಾಗ ಅಲ್ಲಿ ಒಂಕೆಗೆ ದಾರಿಗೆ ಹೋಗೋರು ಬರೋರು ನೋಡ್ತಾರೆ ಅಂತ ಇಲ್ಲಿ ತಂದಾಕಿದ್ದೆ. ಇಲ್ಲ ಒಟ್ನಾಗ ಚಿರ್ತೇನೋ ಹೇಳ್ಕೊಂಡು ಹೋಗ್ಬಿಟ್ಟದೆ. ಅಲ್ಲ, ಅವನೇನು ಕತ್ತಿಸ್ತೀನಿ ಅಂತಂದಿದ್ರೆ ನನ್ನೇನು ಕತ್ತಿಸ್ಕಿ ಸಾಯಿಸ್ಬಿಡ್ತಾ ಇದ್ನ. ಎಂಥ ಕೆಲಸ ಮಾಡಿದೆ ನೋಡ್ದೆ ಇವಾಗ. ಮುಚ್ಚು ಬಾಯಿ. ನೀನು ಚೆನ್ನಾಗಿರ್ಬೇಕು ಅಂತಂದ್ಬಿಟ್ಟು ನಾನು ಇಷ್ಟೆಲ್ಲ ಮಾಡಿದ್ರೆ ತಿರ್ಗಾ ನನ್ನ ಮೇಲೆ ನಿಂದಿ ಒದಿಸ್ತೀಯ ನೀನು? ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತಂದ್ಬಿಟ್ಟು. ಅಯ್ಯೋ ಭಗವಂತ, ಏನೇನೋ ಮಾಡ್ಕೊ ಹೋಗಪ್ಪ. ನನ್ನ ತಲೆ ಮೇಲೆ ಕಲ್ಲು ಎಳ್ದ್ಬಿಟ್ಟೆ ನೀನು. ನನ್ನ ಮಗನಿಗೆಲ್ಲ ಹೇಳ್ಬಿಟ್ಟೆ ನಾನು. ನನ್ನ ಮನ್ಸಿಗೆ ಏನು ಇಕ್ಕಂದಿರ ಎಲ್ಲ ವಿಷಯ ಹೇಳ್ಬಿಟ್ಟು ಹಿಂಗೆ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಮಗನ ಏನೇನೋ ಮಾಡ್ಕ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ಟು ಅವನಿಗೆ ಕೆಲ್ಸಕ್ಕೆ. ಇವಾಗ ನನಗೆ ದಿಗ್ಲಾತ ಇದ್ದು, ನಾನು ಏನು ಮಾಡೋದು ಹೇಳು? ನೀನು ಯಾಕೆ ಹೇಳಕೋತೆ? ನಾನು ನಮ್ಮಿಬ್ಬರಾಗೆ ಇರ್ಲಿ ಗುಟ್ಟು ಅಂತ ಹೇಳಿದ್ನಿ ತಾನೆ. ನೀನು ಯಾಕೆ ಹೇಳಕೋತೆ? ನೀನು ಯಾಕೆ ಹೇಳಕ್ ಹೋಗಿರೋದು? ಪೊಲೀಸ್ ಗಿಲ್ಸ್ ಅಂತ ಹೋದ್ರೆ ಇಬ್ಬರು ಜೈಲನ್ನು ಬೇಕಿಸ್ಬೇಕಾಗ್ತೈತೆ ಅಷ್ಟೇ. ಇವಾಗ ಅವನಿಲ್ಲ. ರಾತ್ರಿನೇ ಅವ್ನು ಚಿಕ್ಕವನು ಫೋನ್ ಮಾಡಿದ್ನು, ಬಂದವನ ನಿಮ್ಮ ಮನೆಗೆ ದೊಡ್ಡವನು ಅಂತ ಅಂದ್ಬಿಟ್ಟು. ನನ್ನ ಮೇಲೆ ಅನುಮಾನ ಬೀಳೋದು. ನೀನು ಬೇರೆ ಎಲ್ಲರ ಮುಂದೆ ಜಗಳಕ್ಕೆ ಹೋಗಿದೀಯಾ. ನಿನ್ನ ಮೇಲೆ ನನ್ನ ಮೇಲೆನೆ ಅವ್ರ ಮನೆಯವ್ರಿಗೆಲ್ಲ ಅನುಮಾನ. ಅಯ್ಯೋ ಎಂಥ ಕೆಲಸ ಆಗೋಯ್ತು ಭಗವಂತ. ಜೈಲು ಊಟ ಫಿಕ್ಸ್ ಆಗೋಯ್ತಾ ನಂಗ? ಜೈಲು ಅಂತ ಹೇಳಿ ನಂಗೆ ದಿಗ್ಲಿಸ್ಬೇಡ, ಬಾಯಿ ಮುಚ್ಕೊಂಡಿರ ನೀನು ಸುನಂದಿ. ಅಯ್ಯೋ ಮುಂಡೆ ಮಗನೇ, ಎಂಥ ಕೆಲಸ ಮಾಡ್ಬಿಟ್ಟು ಯಾಕೋ ಅವನ್ನ ಸಾಯಿಸಿದ್ದು. ಜಾನ್ ಬಗರು ಸುಮ್ಮನೆ ಇರ್ತಾರೇನೋ? ಅವ್ನು ರಾಮನ್ ಸುಮ್ಮನೆ ಇರ್ತಾನ? ಅವ್ನ ಆರ್ಶಂಕರ್ನ ಸುಮ್ಮನೆ ಇರ್ತಾರ? ಅವರೆಲ್ಲ ಸಾವುಕಾರರು, ನಮ್ಮಂತ ಬಡವ್ರನ್ನ ಸುಮ್ಮನೆ ಬಿಡ್ತಾರೇನೋ? ಎಂಥ ಕೆಲಸ ಮಾಡ್ಬಿಟ್ಟು. ನಿನ್ನ ಮಗಳು ಬಾಳು ಹಾಳಾಯ್ತು. ಹೋಗು, ನಿನ್ನ ಮಗಳು ಬಾಳು ಹಾಳು ಮಾಡಿದೆ, ನನ್ನ ಬಾಳು ಹಾಳು ಮಾಡಿದೆ. ನಿನ್ನ ಮಗಳು ಇವಾಗ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ದೀಯ, ತಿರ್ಗಾಗ ವಾಪಸ್ ಕರ್ಕೊಂಬರ್ಬೇಕಾ? ನೋಡ್ದ ನಾನು ಎಲ್ರವ್ರ ಅಪ್ಪನ ಎಂಥ ಕೆಲಸ ಮಾಡ್ಬಿಟ್ನು ಅಂತ ಆರ್ಶಂಕರ್ ನಿನ್ನೇನು ಸುಮ್ಮನೆ ಬಿಡ್ತಾನ? ಲೇ ನೋಡ, ನಮ್ಗೆ ಕೋಪ ಬರ್ಸ್ಬೇಡ. ಇಲ್ದಿದ್ದೆಲ್ಲ ಏನೇನು ಹೇಳಿ ನೀನು. ಇಲ್ದಿದ್ದೇನು ಹೇಳ್ತಾ ಇಲ್ಲೋ ಲೇ ಬುಲ್ಡೋಜರು? ಇಲ್ದಿದ್ದೇನು ಹೇಳ್ತಾ ಇಲ್ಲ, ಇರೋದೇ ಹೇಳ್ತಾ ಇದ್ದೀನೋ. ಬುಲ್ಡೋಜರ್ ಅಂತ ಇದೆಯಾ? ಇಲ್ಲ JCB ಅನ್ಬೇಕೇನೋ? ನನ್ನ ತಲೆ ಮೇಲೆ ಕಲ್ಲು ಎಳ್ದ್ಬಿಟ್ಟಲ್ಲೋ, ಹಿಂದ್ಗಡೆಯಿಂದ ಬಂದು ಹೊಡೆದ್ಬಿಟ್ಟು. ಅದಕ್ಕೆ ಹೋಗ್ಲಿ, ಎದ್ದೇಳೆ, ಹೋಗಿ ನಿಮ್ಮ ತೋಟ ಕಡೆ ಹೋಗಿ. ನೀನು ನಮ್ಮ ತೋಟ ಕಡೆ ನಾನು ಓದ್ತೀನಿ. ಯಾರು ನೋಡಿದ್ರೆ ಏನನ್ನಲ್ಲ. ಇಷ್ಟಿನಿಂದ ಯಾರು ಏನು ಅನ್ಕೊಂತಾ ಇರಲಿಲ್ಲ, ಇವಾಗ ಎಲ್ಲರೂ ಅನ್ಕೊಂತಾರಲ್ಲ. ನಿಗ ನೀನು ಬ್ಯಾಗ್ ಮಣ್ಣಾಗ ನಿಗ ಕರಿ ನಗರ ಕಚ್ಚ ಎಂಥ ಕೆಲಸ ಮಾಡ್ಬಿಟ್ಟು
ನಾನು ಎಲ್ಲಿ ಹೋಗ್ಲಿ ಎಲ್ಲಿ ಬದುಕಲಿ ಹೇಳು. ನನ್ನ ಮಗನ ಬಂದ್ರೆ ಕೇಳ್ತಾನೆ, ಅಲ್ಲ ಇಷ್ಟ ಹೆಣ ಅಂತ. ಇಲ್ಲ ಅಂದರೆ ನನ್ನ ಮಗನ ಸುಮ್ಮನೆ ಬಿಡ್ತಾನ? ಇಲ್ಲಿದ್ದಿದ್ದು ಹೆಣ ಏನಾಯಿತು? ಹುಲಿನೋ ಚಿತ್ತನೋ ಎತ್ಕೊಂಡು ಹೋಯ್ತೇನೋ? ರಾತ್ರೆಲ್ಲ ನಮ್ಮೂರಾಗ ಅನ್ಕೊಂತ ಅದು ಚಿತ್ತೆ ಬಂದದೆ. ನಿಮ್ಮ ತಾತ ಕಡೆ ಹೋಯ್ತು ಅಂತ ಎತ್ಕೊಂಡು ಹೊರಡೋಯ್ತದೆ. ಪೊಲೀಸರು ಬರ್ತಾರೆ, ಎಲ್ಲ ನೋಡ್ತಾರೆ, ಅರ್ಧಂಬರ್ಧಂ ತಿಂದಾಕಿರ್ತದೆ. ಇವಾಗ ಅವ್ರ ಮನೆಯವ್ರಿಗೆಲ್ಲ ನನ್ನ ಮೇಲೆ ಅನುಮಾನ, ನಿನ್ನ ಮೇಲೆ ಅನುಮಾನ. ನಿನ್ನ ಪೊಲೀಸರು ತಿಳ್ಕೊತಾರೋ? ಏನ್ ಮಾಡ್ತಾ ಇದ್ಯಾ? ಆ ಕಾಡಾಗ ಹೋಗಿ ಏನ್ ಮಾಡ್ತಾ ಇರೋದು ನೀನು ಅಲ್ಲಿ? ಅದೇ ನಿಮ್ಸೆ ಅಲ್ಲಿ ಕೂತಿರೋದು? ಮಗಳ ಮುಂಡೆ ಮಗನೇ, ನೀನೆಂಟ್ರು ಬಂದ್ಬಿಟ್ಲು. ಯಾಕೆ ಅಲ್ಲಿ ಕೂತಿರೋದು ಸುನಂದಿ ತಾನೇ? ಮುಂದುವರಿಯುವುದು.